ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಟೈಮ್ ಹತ್ತಿರ ಬಂದ್ಬಿಡ್ತಾ. ಹಾಗಾದರೆ ಶಾಸಕರ ಬಲವನ್ನು ನೋಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಕೇಳ್ತಾ ಇದ್ದಾವ. ಹಾಗಾದರೆ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂದುಕೊಂಡಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಟ್ಟವನ್ನು ಬಿಟ್ಟುಕೊಡ್ತಾರಾ? ಅಷ್ಟಕ್ಕೂ 41 ಜನ ಸಿದ್ದರಾಮಯ್ಯನವರ ಬಣ ಸೇರಿದ್ದು ಹೇಗೆ ಶಾಸಕರು? ಈ ಎಲ್ಲದರ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ತೀವ್ರ ರಾಜಕೀಯ ಸಂಚಲನ. ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ಪಟ್ಟವನ್ನು ಬಿಟ್ಟುಕೊಡಲ್ಲ ಅಂತ ಹೇಳಿ ಒಂದು ಕಡೆ ಅವರ ನಡೆಯನ್ನು ತೋರಿಸ್ತಾ ಇದ್ರೆ, ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡಲ್ಲ ಅಂತ ಹೇಳಿ ಕಿತ್ಕೊಳ್ತೀನಿ ಅನ್ನೋ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಕೆಲಸ ಮಾಡ್ತಾ ಇದೆ. ಏಟಿಗೆ ಎದುರೇಟು, ಸೇರಿಗೆ ಸವಾ ಸೇರು ಅನ್ನುವಂತೆ ಈ ರಾಜಕೀಯ ಹಗ್ಗ ಜಗ್ಗಾಟ, ಕುರ್ಚಿಯ ಕಾದಾಟ, ಮದಗಜಗಳ ಗುದ್ದಾಟ ನಡೀತಾ ಇದೆ. ಒಂದು ಕಡೆ ಸಂಘಟನಾ ಚತುರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದವಿಗೆ ಏರಬೇಕು ಅಂತ ಹೇಳಿ ಹಾತೊರಿತಾ ಇದ್ದರೆ, ಮತ್ತೊಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡೋದು ಬೇಡ, ಉಳಿಸ್ಕೊಳ್ಳುವ ತಂತ್ರಗಳಲ್ಲಿ ನಿರತರಾಗಿದ್ದಾರೆ. ಈಗ ಒಂದು ರೋಚಕ ಘಟ್ಟದತ್ರ ಸಾಗ್ತಾ ಇದೆ ಕರ್ನಾಟಕ ಪಾಲಿಟಿಕ್ಸ್. ನಿನ್ನೆ 40ಕ್ಕೂ ಹೆಚ್ಚು ಶಾಸಕರು ಬೆಂಬಲವನ್ನು ವ್ಯಕ್ತಪಡಿಸಿ ಡಿನ್ನರ್ ಮೀಟಿಂಗ್ ಸೇರಿದ್ರು ಎಚ್ ಸಿ ಬಾಲಕೃಷ್ಣ ಅವರ ಬರ್ಡೇಗೆ ಆ ನೆಪದಲ್ಲಿ ಅಂತ ಹೇಳಿ ಮಾತುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ನಿನ್ನೆ ಇದ್ದಿದ್ದು 18 ಜನ ಮಾತ್ರ, 40 ಜನ ಇರಲೇ ಇಲ್ಲ ಅಂತ CM ಬಣ ಪ್ರತಿಪಾದಿಸ್ತಾ ಇದೆ. ಅಷ್ಟಕ್ಕೂ ಅಲ್ಲಿರೋ 18 ಜನರಲ್ಲಿ 6 ಜನ ನಮ್ಮ ಗ್ರೂಪ್ನವರೇ ಅಂತ ಹೇಳಿ CM ಬಣ ಹೇಳ್ತಾ ಇದೆ. ಅವ್ರ ಲೆಕ್ಕಾಚಾರದಲ್ಲಿ 10ರಿಂದ 12 ಜನ ಮಾತ್ರ ಡಿ ಕೆ ಶಿವಕುಮಾರ್ ಹಿಂದಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದರೆ, ಇವರ ಪ್ರಕಾರ 40ಕ್ಕಿಂತ ಹೆಚ್ಚು ಜನ ಡಿ ಕೆ ಶಿವಕುಮಾರ್ ಪರವಾಗಿ ಬೆಂಬಲಿಗ ಶಾಸಕರಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ನಂಬರ್ ಗೇಮ್ ನಡೀತಾ ಇದೆಯಲ್ಲ, ಕರ್ನಾಟಕದಲ್ಲಿ ನಂಬರ್ ಗೇಮ್ ವರ್ಕೌಟ್ ಆಗುತ್ತಾ? ಯಾಕಂದರೆ 140ರಷ್ಟು ಅತಿ ಹೆಚ್ಚು ಪ್ರಚಂಡ ಬಹುಮತ ಹೊಂದಿದೆ ಈಗ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರವನ್ನು ಅಲುಗಾಡಿಸೋದಷ್ಟು ಸುಲಭ ಅಲ್ಲ. ಎಲ್ಲೋ 115, 116, 120 ಒಳಗಿದ್ದು ಇಷ್ಟೊತ್ತಿಗೆ ಹೋಗ್ಬಿಟ್ಟಿರೋದು ಸರ್ಕಾರ. ಆದರೆ 140 ಪ್ರಚಂಡ ಬಹುಮತ ಇರೋದ್ರಿಂದ ಸರ್ಕಾರವನ್ನು ಅಲ್ಲಾಡಿಸ್ಲಿಕ್ಕೆ ಆಗಲ್ಲ. ಆದರೆ ಡಿ ಕೆ ಶಿವಕುಮಾರ್ ಗುರಿ ಇಟ್ಟಿರೋ ಪ್ರಕಾರ ಮುಖ್ಯಮಂತ್ರಿ ಸ್ಥಾನವನ್ನು ಪಡಿತಾರಾ? ಮುಖ್ಯಮಂತ್ರಿ ಸ್ಥಾನವನ್ನು ಪಡಿಬೇಕು ಅಂದರೆ ಮೊದಲು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡೆಯೋರು ಯಾರು? ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋರು ಯಾರು? ಅದು ಅಲ್ಲದೆ ಸಿದ್ದರಾಮಯ್ಯನವರು ಒಪ್ಕೊಳ್ಬೇಕದನ್ನ, ಒಪ್ಕೊಂಡು ರಾಜೀನಾಮೆ ಕೊಡಬೇಕು. ಅವರು ಒಪ್ಕೊಳ್ತಾರಾ? ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳನ್ನು ಬಲ್ಲವರು ಯಾರು ಬೇಕಾದರೂ ಹೇಳ್ತಾರೆ, ಸುಲಭವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ. ಒಂದು ವೇಳೆ ಒಪ್ಕೊಂಡ್ರು ಅಂದರೂ ಕೂಡ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಕೇಳಿದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಉತ್ತರ ಈ ಕಡೆಯಿಂದ ಏನಾದರೂ ಸಿಗುತ್ತಾ? ಕಾರಣಗಳು, ಯಾಕೆ ಚೇಂಜ್ ಮಾಡ್ತಿದ್ದೀರಿ, ಯಾಕೆ ನಾನು ಇಳಿಬೇಕು ಅಂದರೆ ಸಿದ್ದರಾಮಯ್ಯನವ್ರು ಇಳಿಬೇಕು, ಯಾಕೆ ಡಿ ಕೆ ಆಗಬೇಕು ಅನ್ನೋ ಪ್ರಶ್ನೆಗಳಿಗೆ ಉತ್ತರಗಳು ಹೈಕಮಾಂಡ್ ಬಳಿ ಇದೆಯಾ? ಇಲ್ಲ, ಒಪ್ಪಂದ ಆಗಿದೆ, ಆ ಪ್ರಕಾರ ನೀವು ಇಳಿಬೇಕು, ನಾವು ಹೋಗಬೇಕು, ನಾವು ಏರಬೇಕು ಸ್ಥಾನಕ್ಕೆ ಅನ್ನೋದಾದರೆ ಇಷ್ಟೆಲ್ಲ ಗೊಂದಲಗಳು, ರಾಜಕೀಯ ಬೆಳವಣಿಗೆಗಳು ನಡಿಬೇಕಾಗಿರಲಿಲ್ಲ. ಆದರೆ ಇಲ್ಲಿ ನಡೀತಿರೋದೇ ಬೇರೆ, ಮಾತಾಡ್ತಿರೋದು ಬೇರೆ. ಹೌದು, ರಾಜಕೀಯ ನಾಯಕರು ಏನೇನು ಮಾತಾಡ್ತಾರೋ ಅದ್ರ ಮೇಲೆ ನಾವು ಗಮನವನ್ನು ಕೊಡಬಾರ್ದು. ಅವ್ರು ಯಾವ ರೀತಿ ನಡೀತಾರೆ ಅದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಅವರ ನಡೆಗಳು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಅದನ್ನು ಗಮನಿಸಿ ಹೇಳೋದಾದರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ರೆಡಿ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ನೀವು ಕೊಡಲಿಲ್ಲ ಅಂದರೆ ನಾನು ಕಿತ್ಕೊಳ್ತೀನಿ ಮುಖ್ಯಮಂತ್ರಿ ಸ್ಥಾನವನ್ನು ಅನ್ನುವಂಥ ಹಠವನ್ನು ಡಿ ಕೆ ಶಿವಕುಮಾರ್ ತೊಟ್ಟಂಗಿದೆ. ಅದೇ ಆ್ಯಂಗಲ್ನಲ್ಲಿ ನೆನ್ನೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಆಡಿರೋ ಮಾತುಗಳು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಈ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಹೇಳ್ತಿದ್ದಾರೆ. ಗೊಂದಲಗಳಿಗೆ ತೆರೆ ಎಳಿಬೇಕು ಅಂದರೆ ಡಿ ಕೆ ಶಿವಕುಮಾರ್ ಬಣದವ್ರು ಹೇಳಿದ್ರೆ ಅದರ ಅರ್ಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಿಸಬೇಕು ಅಂತ ಅರ್ಥ.
ಅದೇ ಸಿದ್ದರಾಮಯ್ಯನವ್ರ ಬಣ ಈ ಗೊಂದಲಗಳಿಗೆ ತೆರೆ ಎಳೀರಿ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸೈಲೆಂಟ್ ಆಗಿರಿ ಅಂತ ಹೇಳೋವಂಥ ಅರ್ಥ. ಹೀಗಿದ್ದಾಗ ಇವರಿಬ್ಬರ ಮಧ್ಯದಲ್ಲಿ ಸಿಲ್ಕೊಂಡಿರೋಂಥ ಹೈಕಮಾಂಡ್ ಈಗ ಅಡಕತ್ರಿಯಲ್ಲಿ ಸಿಲ್ಕಾಕೊಂಡಂತರ ಆಗಿದೆ. ಯಾವುದೇ ರೀತಿ ತೀರ್ಮಾನ ತಗೊಂಡ್ರು ಹೈಕಮಾಂಡ್ಗೀಗ ಕಷ್ಟ ಅನ್ನುವಂಥ ಪರಿಸ್ಥಿತಿ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ? ಅಧಿಕಾರ ಹಸ್ತಾಂತರ ಅಷ್ಟು ಸುಲಭವಾಗಿ ಕರ್ನಾಟಕದಲ್ಲಿ ಆಗ್ಬಿಡುತ್ತಾ? ಮುಖ್ಯಮಂತ್ರಿ ಬದಲಾವಣೆ ಅಷ್ಟು ಸುಲಭವಾಗಿ ಕರ್ನಾಟಕದಲ್ಲಿ ಆಗ್ಬಿಡುತ್ತಾ? ಸಿದ್ದರಾಮಯ್ಯನವರು ಅಂದುಕೊಂಡಷ್ಟು ಸುಲಭವಾಗಿ ಏನು ರಾಜೀನಾಮೆ ಕೊಟ್ಬಿಡ್ತಾರಾ? ಡಿ ಕೆ ಶಿವಕುಮಾರ್ ಅಂದುಕೊಂಡಷ್ಟು ಸುಲಭವಾಗಿ ಏನಾದರೂ ಮುಖ್ಯಮಂತ್ರಿ ಆಗ್ಬಿಡ್ತಾರಾ? ಇದೆಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.